ಹಲೋ ಸ್ನೇಹಿತರೆಲ್ಲರೂ ಹೆಂಗದ್ರಿ? ನಾನಂತೂ ಭಾಳ ಚಲೋ ಮತ್ತು ಆರಾಮದೆ ನೋಡ್ರಿ. ಇದು ನನ್ನ ಮೊದಲ ಯೂಟ್ಯೂಬ್ ಚಾನಲ್ ಆಗಿದ್ದು, ಇದು ಮೊದಲ ಯೂಟ್ಯೂಬ್ ಚಾನಲಲ್ಲಿ ನಾನು ಹಾಕುವ ಮೊದಲ ವಿಡಿಯೋ ಇದಾಗಿದೆ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಸುಮಾರು ಜನರಿಗೆ ಹಲ್ಲು ನೋವಿನ ಸಮಸ್ಯೆ ಇರುತ್ತದೆ. ಈ ಹಲ್ಲು ನೋವಿನ ಸಮಸ್ಯೆಯಿಂದ ತುಂಬ ಜನ ಬಳಲ್ತಾ ಇದ್ದಾರೆ. ಆದ್ದರಿಂದ ಹೇಗೆ ನಿವಾರಣೆ ಮಾಡಿಕೊಳ್ಳೋದು, ಡಾಕ್ಟರ್ ಹತ್ರ ಹೋಗದೆ ಮನೆಯಲ್ಲೇ ನೀವು ಸುಲಭವಾಗಿ ಹೇಗೆ ನಿವಾರಣೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಈ ಹಲ್ಲು ನೋವಿನ ಸಮಸ್ಯೆ ತುಂಬ ವಿಪರೀತವಾಗಿ ಬಹಳಷ್ಟು ಜನರಲ್ಲಿ ಕಾಡುತ್ತಿದೆ. ಸಣ್ಣ ಮಕ್ಕಳಲ್ಲಿ ಮತ್ತು ದೊಡ್ಡವರಲ್ಲಿ ಸಹ ಈ ಹಲ್ಲು ನೋವಿನ ಸಮಸ್ಯೆ ಕಾಡುತ್ತಿದೆ. ಇದಕ್ಕೆ ನಾನು ಸುಲಭವಾಗಿ ಯಾವುದೇ ರೀತಿಯ ಖರ್ಚಿಲ್ಲದೆ ಮನೆಯಲ್ಲಿ ಸುಲಭವಾಗಿ ನೀವು ಯಾವ ರೀತಿ ಹಲ್ಲು ನೋವಿನ ಸಮಸ್ಯೆಯನ್ನು ನಿವಾರಣೆ ಮಾಡೋದಂತ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ನೋಡ್ರಿ, ಇಲ್ಲಿ ನಾನು ಈ ತೋರಿಸ್ತಾ ಇರುವ ಗಿಡ ಬಂದು ಇದನ್ನು ನಮ್ಮ ಹಳ್ಳಿಯ ಭಾಷೆಯಲ್ಲಿ ಗೆಜೆಟಿಕೆಯ ಗಿಡ ಎಂದು ಕರೆಯುತ್ತಾರೆ. ಇದು ತುಂಬಾ ಉಪಯುಕ್ತ ಮತ್ತು ಎಫೆಕ್ಟಿವ್ ಆದ ರೆಮಿಡಿ ಆಗಿದೆ. ಇದನ್ನು ನೀವು ಮನೆಯಲ್ಲಿ ಸಹ ಟ್ರೈ ಮಾಡಬಹುದು. ನಿಮ್ಮ ಮನೆಯ ಅಂಗಳಲ್ಲಿ ಮತ್ತು ಸುತ್ತಮುತ್ತ ಪಾಟ್ಗಳಲ್ಲಿ ನೆಲದಲ್ಲಿ ಸಹ ಬೆಳೆದಿರುತ್ತದೆ ಮತ್ತು ಹೊಲದಲ್ಲಿ ಸಹ ಸಿಗುತ್ತದೆ. ಹಳ್ಳಿಯಲ್ಲಾದರೆ ತುಂಬ ಸುಲಭವಾಗಿ ಸಿಗುತ್ತದೆ. ಇದನ್ನು ನೀವು ತೆಗೆದುಕೊಂಡು ಒಂದು 4-5 ಎಲೆಯಷ್ಟು ತೆಗೆದುಕೊಳ್ಳಬೇಕು. ನಾನಿಲ್ಲಿ ತೋರಿಸ್ತಾ ಇರೋದು ಒಂದು ಇಬ್ಬರಿಗೆ ಮಾತ್ರ ತೋರಿಸ್ತಾ ಇದ್ದೇನೆ ಆಗುವಷ್ಟು. ನೀವು ಅತಿ ಹೆಚ್ಚು ಹಲ್ಲು ನೋವು ಇದ್ದರೆ ಇದಕ್ಕಿಂತ ಜಾಸ್ತಿ ಒಂದು 10-12 ಎಲೆಯನ್ನು ಕಡಿದುಕೊಳ್ಳಬಹುದು. ನೋಡಿ ಸ್ನೇಹಿತರೆ, ಇದು ಗೆಜೆಟಿಕೆ ಗಿಡ ಅಂತ ಹೇಳ್ತಾರೆ. ಇದನ್ನು ನೀವು ನೆನಪಿಟ್ಟುಕೊಳ್ಳಿ. ಇದಕ್ಕೆ ಮತ್ತು ಒಂದು 2-3 ಹೂವುಗಳಿರ್ತವೆ ನೋಡಿ ಸ್ನೇಹಿತರೆ. ನಿಮಗೆ ಗಿಡ ಗೊತ್ತಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರುವ ಹಿರಿಯರು, ಅಜ್ಜಿ ಮತ್ತು ತಂದೆ ತಾಯಿಗೆ ಕೇಳಿದರೆ ಹೇಳುತ್ತಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದೇ ನೋಡಿ ಹೂವುಗಳು ಕಾಣ್ತವೆ ಅಲ್ವಾ? ನೋಡಿರಿ, ಇದೇ ನಾನು ಇಲ್ಲಿ ಮೇಲ್ನಲ್ಲಿ ಹಾಕಿದ್ದೇನೆ ನೋಡಿರಿ. ಇಲ್ಲಿ ಗೆಜೆಟಿಕನ್ ಎಲೆ ಅಂತ ಕರೆಯುತ್ತಾರೆ ಇದನ್ನು. ತುಂಬಾ ಸುಲಭ ಮತ್ತು ಎಫೆಕ್ಟಿವ್ ಆಗಿದೆ ಸ್ನೇಹಿತರೆ. ಇದನ್ನು ನೀವು 2-3 ಎಲೆ ತೊಗೊಂಡ್ಬಿಟ್ಟು ಇದರಲ್ಲಿರುವ ರಸದ ಅಂಶವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ನೀವು ಒಂದು ಬಟ್ಟಲಿಯಲ್ಲಿ ಅಥವಾ ಬೌಲಲ್ಲಿ ತೆಗೆದುಕೊಳ್ಳಿ, ಅಥವಾ ಈ ಥರ ನೋಡಿ ಒಂದು ಕಲ್ಲಿನಲ್ಲಿ ಕುಟ್ಟಿಬಿಟ್ಟು ಅದರಲ್ಲಿರುವ ರಸದ ಅಂಶವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಸ್ನೇಹಿತರೆ. ನಾನಿಲ್ಲಿ ಸುಲಭವಾಗಲಿ ಅಂತ ನಾನು ಕೈಯಲ್ಲಿಯೇ ಸಹ ಇದನ್ನು, ತುಂಬಾ ಸಾಫ್ಟ್ ಇರುತ್ತೆ ಇದು ಗಿಡ. ಜಾಸ್ತಿ ಏನು ನೀವು ಸ್ಟ್ರೆಂತ್ ಹಾಕೋದು ಬೇಕಾಗಿಲ್ಲ ಸ್ನೇಹಿತರೆ. ಇದರಲ್ಲಿ ಒಂದು ಸ್ವಲ್ಪ ಕೈಯಿಂದ ಸ್ವಲ್ಪನೇ ಜೋರು ಹಾಕಿ ಮಾಡಿದರೆ ತಾನಾಗೆ ಇದರಲ್ಲಿರೋ ರಸದ ಅಂಶವನ್ನು ಬಿಟ್ಟುಕೊಳ್ಳುತ್ತದೆ. ಒಂದು ಬೌಲ್ ತೊಗೊಂಡು ನಿಮ್ಮ ಕೆರಿಬೆಳ್ಳಿನಲ್ಲಿ ಇರುವುದನ್ನು ನೋಡಿ, ಕೆರಿಬೇಳೆ ಸ್ವಲ್ಪ ಅಗಲ ಮಾಡಿದರೆ ಅದು ತಾನಾಗೆ ಎಷ್ಟು ಸರಿಯಾಗಿ ಬೀಳ್ತಾ ಇದೆ ನೋಡಿ. ಇದರ ರಸ ನೋಡಿರಿ ಸ್ನೇಹಿತರೆ. ಇದರ ರಸ ಬಿದ್ದ ನಂತರ ನಿಮ್ಮ ಹಲ್ಲು ನೋವು ಎಡಗಡೆ ಇದ್ದರೆ ಇದನ್ನು ಬಲಗಡೆ ಕಿವಿಯಲ್ಲಿ ಹಾಕಬೇಕಾಗುತ್ತದೆ, ಮತ್ತು ನಿಮ್ಮ ಹಲ್ಲು ನೋವು ಬಲಗಡೆ ಇದ್ದರೆ ಎಡಗಡೆ ಕಿವಿಯಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಇದು ತುಂಬಾ ಎಫೆಕ್ಟಿವ್ ಮತ್ತು 2-3 ದಿನದಲ್ಲಿ ನಿಮಗೆ ಕಡಿಮೆ ಆಗುತ್ತದೆ ಸ್ನೇಹಿತರೆ. ನೋಡಿರಿ, ಇದು ವಾರದಲ್ಲಿ 3 ಸರಿ ಅಂದರೆ ರವಿವಾರ ಮತ್ತು ಮಂಗಳವಾರ ಮಾತ್ರ ಹಾಕಿಕೊಳ್ಳಬೇಕಾಗುತ್ತದೆ. ಆ ದಿನ ಇದರ ಎಫೆಕ್ಟಿವ್ ತುಂಬ ಹೆಚ್ಚಾಗಿರುತ್ತದೆ. ಹಾಗಾಗಿ ಇದನ್ನು ರವಿವಾರ ಮಂಗಳವಾರ ಮಾತ್ರ ಯೂಸ್ ಮಾಡಿ. ಇದನ್ನು ನಿಮ್ಮ ಕಿವಿಯಲ್ಲಿ ಹಾಕಿಕೊಳ್ಳಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಡಗಡೆ ಹಲ್ಲು ನೋವಿದ್ದರೆ ನಿಮ್ಮ ಬಲಗಡೆ ಕಿವಿಯಲ್ಲಿ ಹಾಕಿಕೊಳ್ಳಿ, ಮತ್ತು ಬಲಗಡೆ ಹಲ್ಲು ನೋವು ಇದ್ದರೆ ಎಡಗಡೆ ಕಿವಿಯಲ್ಲಿ ಹಾಕಿಕೊಳ್ಳಬೇಕಾಗುತ್ತೆ ಸ್ನೇಹಿತರೆ. ತುಂಬಾ ಎಫೆಕ್ಟಿವ್. ಮತ್ತು ಇದನ್ನು ಮತ್ತೊಮ್ಮೆ ನೋಡಿಕೊಳ್ಳಿ ಸ್ನೇಹಿತರೆ. ಈ ಥರ ಹೂವು ಇರುತ್ತೆ ನೋಡಿ ಸ್ನೇಹಿತರೆ. ನೀವು ಮನೆಯಲ್ಲಿ ನೋಡಿ ಟ್ರೈ ಮಾಡಿ ಹಾಕಿಕೊಳ್ಳಿ ಸ್ನೇಹಿತರೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. 6 ವರ್ಷದ ಮಕ್ಕಳಿಂದ 80 ವರ್ಷದ ಮುದುಕರವರೆಗೆ ಹಾಕಿಕೊಳ್ಳಬಹುದು ಸ್ನೇಹಿತರೆ. ಮತ್ತೊಮ್ಮೆ ನಮ್ಮ ಚಾನಲ್ ನಿಮಗೆ ಸಿಗಬೇಕಾದರೆ ಲೈಕ್ ಮಾಡಿ ಸ್ನೇಹಿತರೆ. ಇದೇ ರೀತಿಯ ಮನೆಮದ್ದುಗಳಿಗಾಗಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಸ್ನೇಹಿತರೆ. ಮತ್ತೆ ನಮ್ಮ ವಿಡಿಯೋನ ನೋಡಿ ಸ್ನೇಹಿತರೆ.